ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ವ್ಲಾಗ್ಸ್. ಇವತ್ತಿನ ಕಂಟೆಂಟು ನುಗ್ಗೆಕಾಯಿ ಸಾಂಬಾರು. ನುಗ್ಗೆಕಾಯಿನ ಒಂದು 4 ನುಗ್ಗೆಕಾಯಿನ ನೀಟಾಗಿ ತೊಳೆದ್ಬಿಟ್ಟು ಹೆಚ್ಚಿ ಒಂದು 2 ಉದ್ದನ ಕಪ್ಪು ನೀರು ಹಾಕ್ಬಿಟ್ಟು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಒಂದು 2 ಟೊಮೆಟೊನ ಕಟ್ ಮಾಡಿದ್ದೀನಿ ಮೀಡಿಯಮ್ ಸೈಜು. ಒಂದು ಚಿಕ್ಕದು 2 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ತೊಳೆದು. ಸ್ವಲ್ಪ ತೊಗರಿಬೇಳೆನ ಒಂದು ಕಾಫಿ ಕಪ್ಪಲ್ಲಿ 1 ಲೋಟ ತೊಗರಿಬೇಳೆನ ನಾನು ಕುಡಿಯುವ ನೀರಲ್ಲಿ ನಾನು ತೊಳ್ಕೊಳ್ತೀನಿ, ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತೇಳ್ಬಿಟ್ಟು ಫಿಲ್ಟ್ರ್ ವಾಟ್ರಲ್ಲೇ ತೊಳೆದು ಫಿಲ್ಟ್ರ್ ವಾಟ್ರನ್ನೇ ಹಾಕಿ ಬೇಯಿಸ್ತೀನಿ. ಆವಾಗ ಒಂದು ಕುಕ್ಕರ್ ಶೀಟಿ ಕೂಗಿದ್ರೆ ಸಾಕು, ಸಿಮ್ಮಿಗಿಟ್ಟು 1 ಶೀಟಿ ಕೂಗಿಸ್ತೀನಿ, ತುಂಬಾ ಚೆನ್ನಾಗಿ ಬೇಳೆ ಬೇಯುತ್ತೆ. ಬೇಳೆಯಲ್ಲೇ ನಾನು 2 ಟೊಮೆಟೊ ಹೆಚ್ಚಿದ್ನಲ್ಲ, 2 ಟೊಮೆಟೊನೂ ಅದರಲ್ಲೇ ಹಾಕ್ತಾಯಿದ್ದೀನಿ. ಇವಾಗ ನಾನು ಒಂದು ಕುಕ್ಕರ್ ಶೀಟಿ ಕೂಗಿಸ್ಲಿಕ್ಕೆ ಆ ಕಡೆ ಇಟ್ಟಿದ್ದೀನಿ. ಈ ಕಡೆ ಸ್ವಲ್ಪ ಒಂದು ಅರ್ಧ ಬೇಯ್ತಾ ಇದೆ. ಆ ಟೈಮಲ್ಲಿ ನಾನು ಉಪ್ಪು ಹಾಕಿದ್ದೀನಿ. ಉಪ್ಪನ್ನ ಹಾಕಿ ಬೇಯಿಸ್ಬೇಕು ನುಗ್ಗೆಕಾಯಿಗೆ, ಇಲ್ಲ ಅಂದರೆ ಸಪ್ಪೆ ಸಪ್ಪೆ ಥರ ಆಗುತ್ತೆ. ಈ ಥರ ಈಚೆಗೆ ನೋಡಿದಾಗ ಅದು ಮೆತ್ತಗಿತ್ತು ಅಂದರೆ ನುಗ್ಗೆಕಾಯಿ ಬೆಂದಿದೆ ಅಂತ. ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ತುಂಬಾ ಒಳ್ಳೆಯದಲ್ವ, ಸಾಂಬಾರಲ್ಲಿ ಸಿಕ್ಕರೆ ಎಲ್ಲ ಎತ್ತಿಡ್ತಾರೆ ಅಂತ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕ್ತೀನಿ ನಾನು. ಇನ್ನೊಂದು ಸ್ವಲ್ಪ ಒಗ್ಗರಣೆಯಲ್ಲಿ ಹಾಕ್ತೀನಿ. ಒಂದು 3-4 ಚಮಚನ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಾಡಿದ ಮೇಲೆ ಉಪ್ಪು ಅರಿಶಿನ ಹಾಕ್ತೀನಿ. ನುಗ್ಗೆಕಾಯಿ ಸಾಂಬಾರು ವಾರಕ್ಕೊಂದು ಸಲನಾದರೂ ತಿನ್ನಬೇಕು. ತುಂಬಾ ಫೈಬರ್ ಕಂಟೆಂಟ್ ಇರುತ್ತೆ ಮತ್ತು ಕ್ಯಾಲ್ಸಿಯಮ್ಮು ಮತ್ತು ಐರನ್ನು ಎಲ್ಲ ಇರೋದ್ರಿಂದ ಅದು ತುಂಬ ಒಳ್ಳೆಯದು. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಒಗ್ಗರಣೆಗೆ. ಇವಾಗ ಬೇಯಿಸಿರೋ ನುಗ್ಗೆಕಾಯಿ ಈಚೆಗಿದಾಗ ಬೆಂದಿರಬೇಕು, ಆ ಟೈಮಲ್ಲಿ ನಾವು ನುಗ್ಗೆಕಾಯಿನ ಆಫ್ ಮಾಡಬೇಕು. ನುಗ್ಗೆಕಾಯಿನ ಹಾಕಿದ್ದೀನಿ. ಇವಾಗ ತೊಗರಿಬೇಳೆ ಮತ್ತು ಟೊಮೊಟೊ ಬೇಯಿಸಿದ್ನೆಲ್ಲ ಕುಕ್ಕರಲ್ಲಿ 1 ಕುಕ್ಕರ್ ಶೀಟಿ ಕುಗ್ಸಿದ್ದೆ ನಾನು, ಒಂದು ಸಿಮ್ಮಲ್ಲಿ ಇಟ್ಬಿಟ್ಟು. ಸೊ ಚೆನ್ನಾಗಿ ಬೆಂದಿತ್ತು, ಅದನ್ನು ಹಾಕಿದ್ದೀನಿ. ಇವಾಗ ಸಾಂಬಾರು ಪುಡಿ ಮತ್ತು ಖಾರದ ಪುಡಿನ ಎಷ್ಟು ಬೇಕು ನಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಇದು ಖಾರದ ಪುಡಿ ತುಂಬ ಖಾರನೇ ಇಲ್ಲದೆ ಇರೋ ದೇವನೂರು ಮೆಣಸಿನ್ಕಾಯಿದು, ಖಾರ ಇರಲ್ಲ. ಸಾಂಬಾರು ಪುಡಿಗೆ ಅರಿಶಿನ ಹಾಕಿರೋದ್ರಿಂದ ತುಂಬ ಅಳುದಿಯಾಗಿ ಬರುತ್ತೆ ನಮ್ಮದು. ಈ ಥರ ಇದೆ. ಲಾಸ್ಟಿಗೆ ನಾನು ಹಸಿ ಕೊಬ್ಬರಿ ಕರ್ಬೇವಿನ ಸೊಪ್ಪು ಏನು ಮಿಕ್ಸಿಗೆ ಹೊಡೆದಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ತುಂಬಾ ರುಚಿಯಾಗುತ್ತೆ. ಕರ್ಬೇವಿನ ಸೊಪ್ಪನ್ನ ಎಲ್ಲರೂ ಎತ್ತಿ ಇಟ್ಬಿಡ್ತಾರೆ ಅಂತ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ತೀನಿ, ನಮಗೆ ಆರೋಗ್ಯಕ್ಕೆ ಒಳ್ಳೆಯದು, ಸ್ವಲ್ಪ ಫೈಬರ್ ಕಂಟೆಂಟ್ ಸಿಗಲಿ ಅಂತ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಒಳ್ಳೆ ಫ್ಲೇವರ್ ಬಿಡುತ್ತೆ ಅಂತ. ಇಲ್ಲಿಗೆ ಇದಾದ ನಂತರ ಒಂದು ಕುದ್ಮೇಲೆ ನಾನು ಹುಣಸೆ ರಸನ ಹಿಂಡ್ತೀನಿ. ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕ್ತೀನಿ. ಒಂದು ಸಣ್ಣದು ಒಂದು ನೆಲ್ಲಿಕಾಯಿ, ಒಂದು ಮೀಡಿಯಮ್ ನೆಲ್ಲಿಕಾಯಿ ಗಾತ್ರದಷ್ಟು, ಯಾಕಂದರೆ ಟೊಮೊಟೊ 2 ಹಾಕಿರೋದ್ರಿಂದ ಸ್ವಲ್ಪ ಹುಣಸೆಹಣ್ಣು ರಸ ಸಾಕು. ಇದು ತುಂಬಾ ಚೆನ್ನಾಗಿದೆ, ಹೊಸ ಹುಣಸೆಹಣ್ಣು ಚೆನ್ನಾಗಿದೆ. ಫ್ರಿಜ್ಜಲ್ಲೇ ಇಡೋದ್ರಿಂದ ಹಾಗೇ ಇರುತ್ತೆ ಕಲರು, ಹುಣಸೆಹಣ್ಣು ಚೇಂಜ್ ಆಗೋದಿಲ್ಲ. ಇಲ್ಲಿಗೆ ನುಗ್ಗೆಕಾಯಿ ಸಾಂಬಾರು ಮುಗೀತು. ಉಪ್ಪು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಲಾಸ್ಟಿಗೆ ಉಪ್ಪು ಹಾಕಿದ್ದೀನಿ. ನಿಜಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಮುದ್ದೆಗೂ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯ ಸಾಂಬಾರು ಅಂದರೆ ನುಗ್ಗೆಕಾಯಿ ಸಾಂಬಾರು. ತುಂಬ ಹೆಲ್ತಿ ಸಾಂಬಾರು ಅಂತ ಹೇಳ್ಬೋದು. ಇದು ಹೇರಳವಾಗಿ ನಮಗೆ ಕೂದಲಿಗೆ ಮತ್ತು ಸ್ಕಿನ್ನಿಗೆ ಒಳ್ಳೆಯ ಪೋಷಕಾಂಶಗಳು ಇದರಿಂದ ಸಿಗುತ್ತೆ. ಇಲ್ಲಿಗೆ ನುಗ್ಗೆಕಾಯಿ ಸಾಂಬಾರಿನ ರೆಸಿಪಿ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.